ಶುಭಾಶಯಗಳು. ಇವತ್ತಿನಿಂದ ದೈನಂದಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ವಿ. ಒಳ್ಳೆಯ ದಿನವಾದ್ದರಿಂದ ಈಗಾಗಲೇ ಪೂಜೆ ಮಾಡಿ ಸಾರ್ವಜನಿಕರ ಲೂಪ್ ಸ್ಟುಡಿಯೋದಲ್ಲಿ ಮಾತಿಗೆ ತುಂಬ ಬೇರೆ ಥರದ್ದೇ ಪ್ರಾಮುಖ್ಯತೆ ಇರೋದ್ರಿಂದ ನರೇಂದ್ರ ತುಂಬ ಜಾಸ್ತಿ ಇರೋದ್ರಿಂದ ತುಂಬ ಮುಂಚೆನೇ ಡಬ್ಬಿಂಗ್ ಶುರು ಮಾಡ್ತೀವಿ. ಬರವಣಿಗೆ ಕಾರ್ಯ ರಾಜಶೇಖರ್ ಅವರು ಮತ್ತು ಸಂಭಾಷಣೆ ಚಂದ್ರಚೂಡ್ ಅವರು ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ತುಂಬ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಇನ್ನೊಂದೆರಡು ದಿನ ಯಾವಾಗ 12 ದಿನ ಮತ್ತೆ ನಾವು ಶೂಟಿಂಗ್ ಶುರು ಮಾಡ್ತೀವಿ. ಅದಕ್ಕೆ ಮುಂಚಿತವಾಗಿ ಏನೇನಾದರೂ ಒಂದಷ್ಟು ವಿಷಯಗಳು ಬೇಕಲ್ಲ, ಅದನ್ನು ಬರವಣಿಗೆ ಶುರು ಮಾಡಿದ್ವಿ. ಚಿತ್ರೀಕರಣ ಗೆಳೆಯ ಹೇಳಿದಾಗ ಇನ್ನೊಂದು 18 ದಿನಗಳ ಕಾಲ ಒಂದೇ ಶಿಫ್ಟ್ಗಳು ನಾವು ಶೂಟ್ ಮಾಡೋದು ಫಿನಿಶ್ ಆಗುತ್ತೆ. ನಂತರ ಕೆಲಸಗಳು ನಡೆಯುತ್ತೆ. ಜೂನ್ ಅಂತ ನಾವು ಏಪ್ರಿಲ್ ಅಂತಲೇ ಮೊದಲು ಹೇಳಿದ್ವಿ. ಕಾರಣಾಂತರಗಳಿಂದ ಆಗಲಿಲ್ಲ. ನಾವು ಅಷ್ಟು ಸ್ಪೀಡಾಗಿ ಕೆಲಸ ಮಾಡೋದಕ್ಕಾಗಲಿ. ತುಂಬ ರಶ್ ಇದೆ. ಎಲ್ಲ ಸ್ಟುಡಿಯೋಗಳು ಬ್ಯುಸಿ ಇದ್ದಾರೆ, ಎಲ್ಲರೂ ಬ್ಯುಸಿ ಇದ್ದಾರೆ, ಮ್ಯೂಸಿಷಿಯನ್ಸು ಎಲ್ಲರೂ ಬ್ಯುಸಿ ಇದ್ದಾರೆ. ಹಾಗಾಗಿ ಸ್ವಲ್ಪ ತಡ ಆಗುತ್ತೆ. ನಾವೆಲ್ಲ ಮುಗಿಸಿ ತುಂಬಕ್ಕೆ ಹೊಡೆದು ಬಂದು ಇನ್ನೊಂದು ರೆಸ್ಪೆಕ್ಟ್ ಮಾಡಿ ನಾವು ಕರೆಕ್ಟ್ ರಿಲೀಸ್ ಡೇಟ್ ಪ್ಲಾನ್ ಮಾಡಿ ನಿಮಗೆ ತಿಳಿಸ್ತೀವಿ. ನಮ್ಮ ಕರಿಯರ್ಗೆ ಸಂಜು ಗೀತ ಸಿನಿಮಾ ತುಂಬ ಹತ್ತಿರವಾದಂಥ ಸಿನಿಮಾ, ನಿಮ್ಮ ಕರಿಯರ್ಗೆ ಮಹತ್ವದ ಸಿನಿಮಾ. ಹಂಗಾಗಿ ಅದರ ಸೀಕ್ವೆಲ್ ಅಂದಾಗ ಸಹಜವಾಗಿ ದೊಡ್ಡ ನಿರೀಕ್ಷೆ ಇರುತ್ತೆ ವೀಕ್ಷಕರಿಗೆ. ಆ ನಿಟ್ಟಿನಲ್ಲಿ ಈ ಸಿನಿಮಾ ಯಾವುದೇ ಕಾರಣಕ್ಕೂ ಅವರಿಬ್ಬರು ಯಾವ ನಿರೀಕ್ಷೆಯೂ ಸುಳ್ಳಾಗೋದಿಲ್ಲ. ಮತ್ತೊಂದು ಅದ್ಭುತವಾದ ಪ್ರೇಮಕತೆ, ತುಂಬ ಮೆಲೋಡಿಯಸ್ ಆದ ಹಾಡುಗಳು, ಅರ್ಥಪೂರ್ಣವಾದ ಸಂಭಾಷಣೆ, ಛಾಯಾಗ್ರಹಣ, ಪ್ರತಿಯೊಂದು ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಗ್ಬೋದು, ಪಾತ್ರಗಳೇನು ಬೇಡ್ತಾ ಇದೆಯೋ, ಸಿನಿಮಾ ಚಿತ್ರಕಥೆ ಏನು ಕೇಳ್ತಾ ಇದೆಯೋ ಅದನ್ನು ತುಂಬ ಸಹಕಾರ ಕೊಟ್ಟ ನಿರ್ಮಾಪಕರು, ಅದನ್ನು ಚೆಂದಾಗಿ ಕಾಣಿಸೋರು ಡೈರೆಕ್ಟ್ರು, ಮುಂದಾಗಿ ತೋರಿಸ್ತಾ ಇರೋ ನಮ್ಮ ಕ್ಯಾಮ್ರಾಮನ್, ಎಲ್ಲ ಆರ್ಟಿಸ್ಟು ಚಿತ್ರ ಆಗ್ಬೋದು. ಸಂಪತ್ ಅವರಾಡ್ ಆಗಿದ್ದಾರೆ, ಈಗ ರಘು ಸರ್ ಇದ್ದಾರೆ, ರಾಗಿಣಿ ಇದ್ದಾರೆ, ನವೀನ್ ಚೇತನ್ ಚಂದ್ರ ಇದ್ದಾರೆ, ತಬಲಾ ನಾನಿ ಇದ್ದಾರೆ, ಸಾಧು ಕೋಕಿಲ ಅವರಿದ್ದಾರೆ. ಎಲ್ಲ ಪಾತ್ರವರ್ಗ ತುಂಬ ಮಜವಾಗಿದೆ. ಒಂದು ಸಿನಿಮಾಗೆ ಯಾವ ಅಂಶಗಳು ಬೇಕೋ, ಒಂದು ಪ್ರೇಮಕತೆಗೆ ಯಾವುದು ಏನು ಬೇಕು ಉತ್ಕಟತೆ, ಎಲ್ಲವನ್ನು